ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ 2026ರಲ್ಲಿ ಸ್ನೇಹಿತರೆ ವಾರ್ಷಿಕ ಭವಿಷ್ಯ ಸಿಂಹರಾಶಿಯವರಿಗೆ. ಈ ರಾಶಿಗೆ ರಾಹು ಶನಿಯಿಂದ ವರ್ಷ ಪೂರ್ತಿ ಸಿಹಿ ಸುದ್ದಿ, ಸಂತೋಷದ ಅಲೆ ಅಂತಲೇ ಹೇಳ್ಬೋದು. ಅದು ನಿಮ್ಮ ವೈವಾಹಿಕ ಜೀವನದಲ್ಲಾಗಲಿ ಸ್ನೇಹಿತರೆ, ನಿಮ್ಮ ದಾಂಪತ್ಯದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಇನ್ನು ವಿವಾಹ ಯೋಗ, ಹೀಗೆ ಹಲವಾರು ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಏನೆಲ್ಲ ಹೊಸ ವರ್ಷದಲ್ಲಿ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ ಸಿಂಹರಾಶಿಯವರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಬಿಗಿನಿಂದ ಹೆಂಡ್ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. 2026 ಹೊಸ ವರ್ಷದಲ್ಲಿ ಸಿಂಹರಾಶಿಯವರ ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ ಯೋಗ ಏನೆಲ್ಲ ಖರೀದಿ ಮಾಡಬಹುದು, ಏನೆಲ್ಲ ಸಂಪತ್ತು ವೃದ್ಧಿಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. 2026ನೇ ವರ್ಷಕ್ಕೆ ಕಾಲಿಡಲು ಇನ್ನೂ 1 ತಿಂಗಳು ಮಾತ್ರ ಬಾಕಿ ಇದೆ ಅಂತಲೇ ಹೇಳ್ಬೋದು. ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ವಿಶೇಷವಾಗಿ ಸ್ವಂತ ಮನೆ, ವಾಹನ, ಚಿನ್ನಾಭರಣ ಹಾಗೂ ದುಬಾರಿ ವಸ್ತುಗಳ ಖರೀದಿ ಮಾಡುವ ಯೋಜನೆಯನ್ನು ಕೆಲವು ಹಾಕಿಕೊಂಡಿರುತ್ತಾರೆ. ಪ್ರೇಮ, ವಿವಾಹ ಇದರ ಜೊತೆಗೆ ಈ ಎಲ್ಲ ಆಸೆಗಳು ಈಡೇರಲು ಕುಟುಂಬ, ದಾಂಪತ್ಯ, ಪ್ರೇಮ, ವಿವಾಹ ಮತ್ತು ಜೀವನ ಉತ್ತಮವಾಗಿರಬೇಕು. ಆರೋಗ್ಯದಲ್ಲಿ ಏರಿಳಿತ, ದಾಂಪತ್ಯ ಕಲಹ, ಕುಟುಂಬದಲ್ಲಿ ಮನಸ್ತಾಪಗಳು ಹೆಚ್ಚಾಗಿ ಹಠಾತ್ ಖರ್ಚುಗಳು ಅಧಿಕವಾದರೆ ನಿಮ್ಮ ಆಸೆಗಳು ಈಡೇರುವುದು ಹೋಗಬಹುದು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷ ಸಿಂಹರಾಶಿಯವರ ಕುಟುಂಬ, ದಾಂಪತ್ಯ, ವಿವಾಹ, ಪ್ರೇಮ ಜೀವನ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. 2026ನೇ ವರ್ಷ ಸಿಂಹರಾಶಿಯವರಿಗೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಶನಿ, ರಾಹು ನಿಮ್ಮ ಜೀವನದಲ್ಲಿ ಸಿಹಿ ಅನುಭವಗಳನ್ನು ನೀಡಲಿದ್ದಾರೆ. ನೀವು ಸವಾಲುಗಳನ್ನು ಸಹ ಎದುರಿಸಬಹುದು, ಆದರೆ ಇವುಗಳನ್ನು ಜಯಿಸುವ ಶಕ್ತಿ, ಸುಲಭಗೊಳಿಸುವ ಜಾಣ್ಮೆಯನ್ನು ಶನಿದೇವ ಕರುಣಿಸಲಿದ್ದಾನೆ. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಗಳು ಮತ್ತು ಸಮಸ್ಯೆಗಳನ್ನು ಸಂಭಾಷಣೆಯ ಮೂಲಕ ಬಗೆಹರಿಯುತ್ತವೆ. ಇನ್ನು ಜೂನ್ನಲ್ಲಿ ವೈವಾಹಿಕ ಜೀವನ ಸುಧಾರಿಸಿ ಸಂತೋಷದ ನೆಮ್ಮದಿ ನೆಲೆಸುವುದು. ಗುರುವಿನ ಸಂಚಾರದಿಂದಾಗಿ ವರ್ಷದ ಅಂತ್ಯ ನಿಮ್ಮ ಸಂಬಂಧವನ್ನು ಬಲಪಡಿಸಲಿದೆ. ಪ್ರೀತಿಯಲ್ಲಿ ಇರುವವರು ವರ್ಷದ ಆರಂಭದಲ್ಲಿ ಜಾಗರೂಕರಾಗಿರಬೇಕು. ಯಾಕಂದರೆ ಜೂನ್ ಮತ್ತು ನವೆಂಬರ್ ತಿಂಗಳು ಸ್ನೇಹಿತರೆ ನಿಮಗೆ ತುಂಬ ಪ್ರಣಾಯಮಯವಾಗಿರುತ್ತದೆ. ಹಾಗಾದರೆ 2026ರಲ್ಲಿ ಸಿಂಹರಾಶಿಯವರ ಪ್ರೇಮ ಜಾತಕದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ 2026ರಲ್ಲಿ ಅಂದರೆ, ಆರಂಭದಲ್ಲಿ ಸಿಂಹರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪಗಳು ಆಗಬಹುದು. ಗುರುವಿನ ಹಿಮ್ಮುಖ ಚಲನೆಯು ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಲಿದೆ. ಈ ಸಮಯದಲ್ಲಿ ತಾಳ್ಮೆ ಉಳಿಸಿಕೊಳ್ಳುವುದು ಕಷ್ಟಕರವಾಗಬಹುದು. ಆದ್ದರಿಂದ ವರ್ಷದ ಆರಂಭ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬುದ್ಧಿವಂತ ನಿರ್ಧಾರಗಳು ಅತ್ಯಗತ್ಯ. ಜೂನ್ನಲ್ಲಿ ಗುರುವಿನ ಸಂಚಾರವು ನಿಮ್ಮ ವೈವಾಹಿಕ ಜೀವನಕ್ಕೆ ಶಾಂತಿಯನ್ನು ತರುತ್ತದೆ. ಸಿಂಹರಾಶಿಯವರು ವರ್ಷದ ಆರಂಭದಲ್ಲಿ ಅತಿಯಾದ ಕೋಪ ಅಥವಾ ಕಠಿಣ ಭಾಷೆಯನ್ನು ತಪ್ಪಿಸಿದರೆ ವರ್ಷ ಪೂರ್ತಿ ಸಿಹಿಯಾಗಿರುತ್ತದೆ ಅಂತಲೇ ಹೇಳಬಹುದು. ನಿಮ್ಮ ಸಂಬಂಧದಲ್ಲಿ ಯಾವುದೇ ತಪ್ಪು ಗ್ರಹಿಕೆಗಳು ಉದ್ಭವಿಸಿದ್ದರೆ ಅವುಗಳನ್ನು ಪರಸ್ಪರ ಮಾತಿನ ಮೂಲಕ ಬಗೆಹರಿಸಿಕೊಳ್ಳಿ. ಜೂನ್ನಲ್ಲಿ ಗುರುವಿನ ಸಂಚಾರ ದಾಂಪತ್ಯದಲ್ಲಿ ಸಂತೋಷವನ್ನು ತರಲಿದೆ. ವೈವಾಹಿಕ ಜೀವನ ಇತರರಿಗೆ ಮಾದರಿಯಾಗಿರಲಿದೆ. ವರ್ಷದ ಆರಂಭ ತಾಳ್ಮೆಯಿಂದ ಕಳೆದರೆ ವರ್ಷ ಪೂರ್ತಿ ಸಮಯ ನಿಮ್ಮದಾಗುವುದು ಸ್ನೇಹಿತರೆ. ಇನ್ನು ಅದೇ ರೀತಿ ಸ್ನೇಹಿತರೆ ವರ್ಷದ ಮಧ್ಯದಲ್ಲಿ ಸಿಂಹರಾಶಿಯವರ ವೈವಾಹಿಕ ಮತ್ತು ಕುಟುಂಬ ಜೀವನ, ನಿಮ್ಮ ಪ್ರೇಮ ಜೀವನ ಸಿಹಿಯಾಗಿರಲಿದೆ. ವೈವಾಹಿಕ ಸಮಸ್ಯೆಗಳು ಮತ್ತು ಘರ್ಷಣೆಗಳು ಬಗೆಹರಿಯಲು ಪ್ರಾರಂಭವಾಗುತ್ತದೆ. ನಿಮ್ಮ ಸಂಗಾತಿಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗ್ತೀರಾ. ಇದು ನಿಮ್ಮ ಜೀವನದಲ್ಲಿ ಸಂತೋಷ ತರಬಹುದು. ಜೊತೆಗೆ ರಾಹುವಿನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆಯಾಗಿ ನಿಮ್ಮ ಸಂಬಂಧದಲ್ಲಿ ಗೌರವ, ಸಹಕಾರ ಮತ್ತು ಪ್ರೀತಿ ಬಲಗೊಳ್ಳುವುದು. ನೀವಿಬ್ಬರು ಪರಸ್ಪರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ.
ಕುಟುಂಬದಲ್ಲಿ ಪ್ರೀತಿ ಬಲಗೊಳ್ಳಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ಆರಂಭವಾಗುತ್ತವೆ. ಹೀಗಾಗಿ ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಈ ಸಮಯದಲ್ಲಿ ನೀವು ಕಾಣಲಿದ್ದೀರಿ. ಆಗಸ್ಟ್ 2026 ನಿಮ್ಮ ವೈವಾಹಿಕ ಜೀವನಕ್ಕೆ ಅತ್ಯಂತ ಸಂತೋಷದ ತಿಂಗಳಾಗಿರಲಿದೆ ಅಂತಲೇ ಹೇಳಬಹುದು. ನವ ದಂಪತಿಗಳು ಈ ಸಮಯದಲ್ಲಿ ಮಕ್ಕಳಾಗುವ ಸಿಹಿ ಸುದ್ದಿಯನ್ನು ಪಡೆಯಬಹುದು. ಜೊತೆಗೆ ತುಂಬ ವರ್ಷಗಳಿಂದ ಸ್ನೇಹಿತರೆ ಸಿಂಹರಾಶಿಯವರಿಗೆ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರಿಗೂ ಕೂಡ ಸಿಹಿ ಸುದ್ದಿ ಸಿಗಲಿದೆ. ಮಕ್ಕಳಾಗುವ ಭಾಗ್ಯ ಬರಲಿದೆ, ಅಂದರೆ ಸಂತಾನ ಭಾಗ್ಯ ಒದಗಿ ಬರಲಿದೆ ಅಂತಲೇ ಹೇಳ್ಬೋದು 2026ರಲ್ಲಿ. ಜೊತೆಗೆ ಏಕಾಂಗಿಯಾಗಿ ಇರುವವರಿಗೆ ಪ್ರೀತಿ ಹುಟ್ಟುವ ಸಮಯ. ಶನಿಯಿಂದ ಶಿಸ್ತಿನ ಜೀವನವನ್ನು ನೀವು ನಡೆಸಲಿದ್ದೀರಿ. ಸಾಕಷ್ಟು ಮಿಶ್ರ ಫಲಿತಾಂಶವನ್ನು ಗಳಿಸಲಿದ್ದೀರಿ ಸಿಂಹರಾಶಿಯವರು. ಇನ್ನು ಸಿಂಹರಾಶಿಯವರಿಗೆ ವರ್ಷದ ಅಂತ್ಯದಲ್ಲಿ ಹೇಗಿರಲಿದೆ ಅಂದರೆ ಸ್ನೇಹಿತರೆ, ನಿಮ್ಮ ವೈವಾಹಿಕ ಜೀವನ, ಕುಟುಂಬದಲ್ಲಿ ಮತ್ತು ನಿಮ್ಮ ಪ್ರೇಮ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಏನೆಲ್ಲ ಫಲಿತಾಂಶವನ್ನು ವರ್ಷದ ಕೊನೆಯಲ್ಲಿ ನೋಡಲಿದ್ದೀರಿ ಅಂದರೆ, ವರ್ಷದ ಕೊನೆಯಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಮನೆ ಕಟ್ಟುವ ಯೋಗ ಕೂಡ ಇದೆ. ಅಕ್ಟೋಬರ್ನಲ್ಲಿ 2ನೇ ಬಾರಿ ಗುರು ಸಂಚಾರದ ನಂತರ ಸಿಂಹರಾಶಿ ಚಕ್ರದ ಸಂಬಂಧಗಳು ಎಂದಿಗಿಂತಲೂ ಬಲವಾಗಿರುತ್ತದೆ. ವರ್ಷದ ಅಂತ್ಯದ ವೇಳೆಗೆ ಸಂತೋಷವು ನಿಮ್ಮ ವೈವಾಹಿಕ ಜೀವನಕ್ಕೆ ಮರಳುತ್ತದೆ ಅಂತಲೇ ಹೇಳಬಹುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಮತ್ತು ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ಪ್ರೇಮ ಜೀವನದಲ್ಲಿ ಇರುವವರಿಗೆ ಫೆಬ್ರವರಿ ಮತ್ತು ಅಕ್ಟೋಬರ್ ಒಳ್ಳೆಯದಾಗಲಿದೆ. ಈ ವರ್ಷದ ಕೊನೆಯಲ್ಲಿ 2ನೇ ಬಾರಿ ಗುರು ಸಂಚಾರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ. ಇದು ನಿಮ್ಮ ಸಂಬಂಧದಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲಿದ್ದೀರಿ. ಇನ್ನು ಸಿಂಹರಾಶಿಯವರು ಈ ವರ್ಷ ಮದುವೆಯಾಗುವ ಅಥವಾ ತಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವ ಬಗ್ಗೆ ಯೋಚಿಸುತ್ತಿದ್ದರೆ ಸ್ವಲ್ಪ ಸಮಯ ತಡೆ ಹಿಡಿಯುವುದು ಉತ್ತಮ ಸ್ನೇಹಿತರೆ. ಈ ಸಮಯ ನಿಮಗೆ ಅನುಕೂಲಕರವಾಗಿರುವಂತೆ ಕಾಣುತ್ತಿಲ್ಲ. ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಪ್ರವೇಶಿಸುವ ಮೊದಲು ಸ್ವಲ್ಪ ಸಮಯ ಕಾಯುವುದು ಉತ್ತಮವಾಗಿದೆ. ಇದರ ಹಿಂದಿನ ಕಾರಣವೇನೆಂದರೆ, ಈ ಅವಧಿಯಲ್ಲಿ ಪ್ರೇಮಿಗಳು ಮದುವೆಯಾದರೆ ನಿಮ್ಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಮತ್ತು ಸಮಸ್ಯೆಗಳು ಉದ್ಭವಿಸಬಹುದು. ಹೀಗಾಗಿ ಸಿಂಹರಾಶಿಯ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡಲು 2026ನೇ ವರ್ಷ ಸ್ವಲ್ಪ ಸವಾಲಿನಿಂದ ಕೂಡಿರುತ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಆರೋಗ್ಯದಲ್ಲಿ ಸ್ನೇಹಿತರೆ ಉತ್ತಮ ಫಲಿತಾಂಶವನ್ನು ನೋಡಲಿದ್ದೀರಿ. ಆದರೆ 2026 ಜೂನ್ ತಿಂಗಳಿಂದ ಅಂದರೆ ಮಧ್ಯಾರ್ಧದಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಮಸ್ಯೆ ಕಾಣಲಿದೆ ಸ್ನೇಹಿತರೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಬೇಕು ಅಂದರೆ ಸಣ್ಣ ಪುಟ್ಟ ಚೇಂಜಸನ್ನು ಮಾಡ್ಕೋಬೇಕಾಗುತ್ತದೆ. ಆವಾಗ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ನೋಡೋದಕ್ಕೆ ಸಾಧ್ಯ. ಹಳೆಯ ಸಮಸ್ಯೆಗಳೆಲ್ಲ ಮುಕ್ತಿಯನ್ನು ಹೊಂದು ಹೊಸ ಸಮಸ್ಯೆಗಳು ಉದ್ಭವವಾಗಬಾರ್ದು ಅಂದರೆ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಸರಿಯಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅತಿಯಾದ ಒತ್ತಡ ಹೊಳಿತಲ್ಲ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೇ ನಿಮ್ಮ ಆರೋಗ್ಯದ ಕಡೆ ಅತಿ ಹೆಚ್ಚಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ. ಇನ್ನು ಅದೇ ರೀತಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ನಿಮ್ಮ ಮಕ್ಕಳಿಂದ ಸ್ನೇಹಿತರೆ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ. ನಿಮ್ಮ ಮಕ್ಕಳು ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಗಳಿಸಲಿದ್ದಾರೆ. ಅಧ್ಯಯನದ ಕಡೆ ಆಸಕ್ತಿ ಕೊಟ್ಟು ಅಭ್ಯಾಸವನ್ನು ಮಾಡಲಿದ್ದಾರೆ. ಕಷ್ಟಪಟ್ಟು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಿಂಹರಾಶಿಯವರಿಗೆ 2026ನೇ ವರ್ಷ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.